Hello guys, welcome back to my channel Bindu Vlogs. ಗೈಸ್ ನಾವು ಊರಿಗೆ ಬಂದಿದ್ದೀವಿ ಗೈಸ್. ನಿನ್ನೆ 4 ಗಂಟೆಗೆ ಹೊರಟಿರೋದಕ್ಕೆ 8 ಗಂಟೆಗೆ ಇಲ್ಲಿ ಬಂದಿದ್ದೀವಿ. ಇವ್ರ ಮನೆಗೆ ಬಂದಿದ್ದೀವಿ ನಾವು. ಹಾಯ್ ಗೈಸ್. ಹಾಯ್ ಅಣ್ಣಮ್ಮ. ಹಾಯ್. ಎಲ್ಲರೂ ನನ್ನ ಮೊಮ್ಮಗಳಿಗೆ ಸಪೋರ್ಟ್ ಮಾಡ್ರಿ. ಇಲ್ಲಿ ನಮ್ಮ ಅಜ್ಜಿ ಟಿವಿ ನೋಡ್ತಾ ಇದ್ದಾರೆ. ಇಲ್ಲಿ ನನ್ನ ತಮ್ಮ ಮೊಬೈಲ್ ನೋಡ್ತಾ ಇದ್ದಾನೆ. ನೋಡಿ ಗೈಸ್ ಮೈನ್ ಕ್ರಾಫ್ಟ್ ಆಡ್ತಿದ್ದೀನಿ. ಹೊರಗಡೆ ಬೇಕಾ ಗೈಸ್? ನೋಡಿ ಗೈಸ್ ನಾನು ಮೈನ್ ಕ್ರಾಫ್ಟ್ ಆಡ್ತಿದ್ದೀನಿ ಗೈಸ್. ನೋಡಿ ಗೈಸ್ ಇದು ಮೈನ್ ಕ್ರಾಫ್ಟ್ ಗೈಸ್. ಪ್ಯೂರ್ ಹುಂಚನ್ ಗೈಸ್ ಇದು. ನಿಮ್ಮ ಪ್ಯೂರ್ ಹುಂಚನ್ ಇದೆಯಾಕ? ಗೈಸ್ ಪ್ಯೂರ್ ಹುಂಚನ್ ಬೇಕಂದ್ರೆ ನಮಗೆ ಕಮೆಂಟ್ ಅಲ್ಲಿ ಹಾಕಿರಿ. ನಮ್ಮ ಹತ್ರ ಮಾತ್ರ ಸಿಗೋದು 3 ರೂಪಾಯಿ 2 ಕೆಜಿ ಅಷ್ಟೇ ಗೈಸ್. ಕೊಡ್ಸೋಣ. 100 ರೂಪಾಯಿ 2 ಕೆಜಿ ಕೊಡಿಸಲಿಲ್ಲ ಅಂದ್ರೆ ಇರೋದಿಲ್ಲ ಗೈಸ್. ಇದು ಮಾಡಕ್ಕೆ ಮಾಡಬೇಕು ಗೊತ್ತಾ ಗೈಸ್? ಫಸ್ಟ್ ನಮ್ಮ ಏನಂತಾರೆ ಇದು ಬದನೆಕಾಯಿ ತಗೊಳ್ಳಿ. ನಮ್ಮ ಬದನೆಕಾಯಿ ತಗೊಳ್ಳಿ ಗೈಸ್. ಇವಂದೇ ಬದನೆಕಾಯಿ ತಗೊಳ್ಳಿ. ಆಮೇಲೆ ನೋಡಿ ಗೈಸ್ ಬಟ್ಟೆ ಹಾಕಕ್ಕೆ ಹೋಗಿರಿ ಗೈಸ್. ಆಮೇಲೆ ಅಡಿಗೆ ಮಾಡಕ್ಕೆ ಬಂದಿ ಗೈಸ್. ತಕೊಂಡು ಚುಪ್ 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 ಅಂತ ಕಲಿಸಿ ಗೈಸ್. ಆಮೇಲೆ ಇದೆಲ್ಲ ಮುಗಿದ್ಮೇಲೆ ನಾವು ಹಂಗೆ ಆಟೋ ಹೊಡ್ಕೊಂಡು ಎಸ್ಮಾಲಲ್ಲಿರೋ ಡಿ ಮಾರ್ಟಿಗೆ ಹೊರಟ್ವಿ. ಇದೇನಿದು ಡಿ ಮಾರ್ಟ್ ಅಂದ್ಬಿಟ್ಟು ಯಾವುದೋ ಬಟ್ಟೆ ಅಂಗಡಿ ತೋರಿಸ್ತಾಳೆ ಅಂತ ನೋಡ್ತಾ ಇದ್ದೀರಾ? ಹಂಗೆ ಅಲ್ಲೇ ಮ್ಯಾಕ್ಸ್ ಇತ್ತು. ಮ್ಯಾಕ್ಸಲ್ಲಿ ಬಟ್ಟೆ ನೋಡೋಣ ಅಂತ ನುಗ್ಗಿದ್ವಿ. ಇಲ್ಲಿ ಯಾವುದೋ ಡ್ರೆಸ್ ಚೆನ್ನಾಗಿದೆ ಅಂತ ನಮ್ಮ ಅಕ್ಕ ನೋಡ್ತಾ ಇದ್ಲು ನಿಂತ್ಕೊಂಡು. ನಾನು ಹಂಗೆ ನನ್ನ ಕಣ್ಣಿಗೆ ಒಂದು ಮಿರರ್ ಬಿತ್ತು ಅಂತ ಮಿರರ್ ಮುಂದೆ ನಿಂತ್ಕೊಂಡು ನಾನು ಎಷ್ಟು ಬ್ಯೂಟಿಫುಲ್ಲಾಗಿದ್ದೀನಲ್ವಾ ಅಂತ ನನಗೆ ನಾನೇ ಹೇಳ್ಕೊಂಡೆ. ಆಮೇಲೆ ಜಾಸ್ತಿ ನೋಡಿಕೊಂಡ್ರೆ ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು ಬೇರೆ ಕಡೆ ಬಂದೆ. ಆಮೇಲೆ ನಾವು ಬಂದಿದ್ದೆ ಇಲ್ಲಿಗೆ. ಇಲ್ಲಿ ಬಂದಮೇಲೆ ನನ್ನ ತಮ್ಮ ಏನೋ ಗೇಮ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡ್ದ. ಇವನು ಕಾರ್ ಓಡಿಸ್ತಾ ಇದ್ದಿದ್ದು ನೋಡಿ ನಮ್ಮ ಅಕ್ಕ ನಮ್ಮಮ್ಮಗೆ ಏನೋ ಹೇಳಿದ್ರು. ನಮ್ಮಮ್ಮ ಏನು ಸರಿಯಾಗಿ ರಿಪ್ಲೈ ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಂಬಿಟ್ಟು ಆಚೆ ಬಂದು ನೀರು ಕುಡಿದ್ಬಿಟ್ಲು ಬೇಜಾರಲ್ಲಿ. ಅದು ನೀರು ಗ್ಲಾಸ್ ಡಿಸೈನ್ ಎಲ್ಲ ನೋಡ್ಬಿಟ್ಟು ನೀರು ಕುಡಿದ್ಲು. ನಾವು ವಾಪಸ್ ಬರೋ ಅಷ್ಟರಲ್ಲಿ ನನ್ನ ತಮ್ಮ ಕಾರ್ ಗೇಮಿಂದ ಶಿಫ್ಟ್ ಆಗಿದ್ದು ಯಾವುದೋ ಬೈಕ್ ಗೇಮಿಗೆ ಶಿಫ್ಟ್ ಆಗಿಬಿಟ್ಟಿದ್ದ. ಆಮೇಲೆ ಇವನೊಬ್ಬನೇ ಏನು ಆಡೋದು ಅಂದ್ಬಿಟ್ಟು ನಾನೇ ಒಂದು ಯಾವುದೋ ಗೇಮ್ ಹುಡಿಕೊಂಡು ನಾನು ಈ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನ ಯಾವುದೋ ಅಣ್ಣ ಬೇರೆ ನೋಡ್ತಾಯಿದ್ರು. ಆಮೇಲೆ ಮಕ್ಕಳಿಗೋದ್ರೆ ಯಾಕೆ ಬೇಕು ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ನನ್ನ ತಮ್ಮ 3 ಜನನೂ ಸೇರಿಕೊಂಡು ಈ ಬಾಲ್ ಎಸೆಯೋ ಗೇಮಿಗೆ ಬಂದ್ವಿ. ಈ ಗೇಮ್ ಅಂತೂ ಹೆವಿ ಥ್ರಿಲ್ಲಿಂಗ್ ಗೇಮ್ ಆಗಿತ್ತು. ಗೇಮ್ ಎಲ್ಲ ಮಸ್ತಾಗಿ ಆಡಿಕೊಂಡು ತಿನ್ನೋಣ ಅಂತ ಹೋದ್ವಿ. ಪಿಜ್ಜಾ ಸಿಕ್ಕಿಲ್ಲ ಅಂದ್ಬಿಟ್ಟು ಒಂದು ಸೋಡಾ ತೊಗೊಂಡು ಜೊತೆಗೆ ಪೊಟ್ಯಾಟೊ ಟ್ವಿಸ್ಟರ್ ತೊಗೊಂಡು 4 ಜನನೂ ತಿಂದ್ವಿ. ತಿನ್ಕೊಂಡು ಬರ್ಗರ್ ತಿನ್ನೋಣ ಅಂತ ಮೆಕ್ಡೊನಾಲ್ಡ್ಸ್ಗೆ ಹೋದರೆ ಬರ್ಗರ್ ಇಲ್ಲ ಅಂದ್ಬಿಡೋದ. ನಮ್ಮ ಅಕ್ಕ ಬೇಜಾರಾಗಿ ಒಂದೇ ಕಣ್ಣಲ್ಲಿ ಹತ್ಕೊಂಡು ನಿಂತ್ಕೊಬಿಟ್ಟಿದ್ಲು. ಆಮೇಲೆ ನಾವು ಅವಳನ್ನ ಸಮಾಧಾನ ಮಾಡಿ ನುಗ್ಗಿದ್ದೆ ಡಿ ಮಾರ್ಟ್ಗೆ. ನಮ್ಮ ಅಕ್ಕ ನಮ್ಮಮ್ಮ ಒಳ್ಳೆ ಡಿ ಮಾರ್ಟೇ ನಂದು ಅನ್ನೋ ಫೀಲಲ್ಲಿ ಹೋಗ್ತಾಯಿದ್ರು. ಹಂಗೆ ನಾನು ಒಂದು ಎಣ್ಣೆ ರೇಟ್ ನೋಡಿದೆ. ಎಣ್ಣೆ ರೇಟ್ ನೋಡಿ ಟೆನ್ಷನಾಗಿ ಹೋಗಿ ಮ್ಯಾಗಿ ತೊಗೊಂಬಿಟ್ಟೆ. ನಮ್ಮಮ್ಮ ಅದು ತೊಗೊಳ್ಳೋದ ಇದು ತೊಗೊಳ್ಳೋದ ಡಿಸ್ಕಸ್ ಮಾಡ್ತಾಯಿದ್ರು. ಕೊನೆಗೆ ನಾನು ತೊಗೊಂಡಿದ್ದೆ ಹಿಡ್ಕೊಂಡು ನೆಲ ವರ್ಷ ಮಾಪ್ ಹುಡಿಕೊಂಡು ಹೋದ್ವಿ. ಆಮೇಲೆ ಮಾಪ್ ಏನೋ ಸಿಕ್ತು. ಆದರೆ ಇಲ್ಲಿ ಇದ್ದಿದ್ದೆಲ್ಲ ವೈಟ್ ಕಲರ್ ಮಾಪೆ. ನಮ್ಮ ಅಜ್ಜಿ ಬೇರೆ ವೈಟ್ ಕಲರ್ ಮಾಪ್ ತರಬೇಡ ಅಂತ ಅಂದಿದ್ರು. ಬೇರೆ ಕಲರ್ನ ಹುಡುಕ್ತಾ ಇದ್ವಿ. ಜೊತೆಗೆ ನಾನು ಈ ಮಾಪ್ ಸ್ಟಿಕ್ ಇಟ್ಕೊಂಡು ಇದೇನಿದು ನನಗಿಂತ ಉದ್ದ ಐತಲ್ಲ ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ಆಮೇಲೆ ಯಾವುದೋ ಒಂದು ಎತ್ಕೊಂಡು ಇಲ್ಲಿ ಕ್ರೀಮ್ ತೊಗೊಳ್ಳೋಣ ಅಂತ ಬಂದ್ವಿ. ನಮ್ಮಮ್ಮ ಕ್ರೀಮ್ದು ಗ್ರಾಮು ರೇಟು ಎಲ್ಲ ನೋಡ್ಬಿಟ್ಟು ಆಮೇಲೆ ಬೇಡ ಅಂತ ವಾಪಸ್ ಅಲ್ಲೇ ಬಂದ್ಬಿಡೋದ. ಆಮೇಲೆ ಯಾವುದೋ ಲ್ಯಾಕ್ಮಿ ಸನ್ಸ್ಕ್ರೀನ್ ಇತ್ತು. ನಾನು ಅದನ್ನು ನಮ್ಮಮ್ಮಗೆ ತೋರಿಸ್ದೆ. ನಮ್ಮಮ್ಮ ಅದ್ರ ರೇಟ್ ನೋಡ್ಬಿಟ್ಟು ಅಯ್ಯೋ ವಾಪಸ್ ಸಿಕ್ಬಿಟ್ಟು ನೀನು ನಡಿ ನಾವು ಆಚೆಗೆ ಹೋಗೋಣ ಅಂತ ಕರ್ಕೊಬಂದ್ಬಿಟ್ರು. ನಾನು ಒಬ್ಳನ್ನೇ ಬಿಟ್ಟು ಎಲ್ಲೋ ಬೇರೆ ಹೋಗ್ಬಿಟ್ಟಿದ್ರು ನಮ್ಮಮ್ಮ ನಮ್ಮಕ್ಕ. ತಿರ್ಗಾ ಅವ್ರನ್ನ ಹುಡಿಕೊಂಡು ಹೋದೆ ನಾನು. ಅವ್ರನ್ನ ಹುಡಿಕೊಂಡು ಹೋಗಿದ್ದಕ್ಕೆ ಏನಾಯಿತು ಗೊತ್ತಾ? ನೋಡಿ ನೀವೇ, ಇದು ಯಾವುದೋ ಎಣ್ಣೆ ಕ್ಯಾನ್ ಕೊಟ್ಟು ನಿಲ್ಲಿಸ್ಬಿಟ್ಟಿದ್ರು ನನ್ನ. ನಾನು ಬೇರೆ ಆ ಎಣ್ಣೆ ಕ್ಯಾನ್ನ ಒಳ್ಳೆ ಮಗುನ ಎತ್ಕೊಂಡು ಓಡಾಡ್ದಂಗೆ ಡಿ ಮಾರ್ಟಲ್ಲೇ ಎತ್ಕೊಂಡು ಓಡಾಡಿದೆ. ಆಮೇಲೆ ನಮ್ಮಮ್ಮ ಬೇರೆ ಏನೋ ತೊಗೊಳೋದ್ರ ಬಗ್ಗೆ ಮಾತಾಡ್ತಾಯಿದ್ರು. ಸರಿ ಆಯ್ತು ತಗೋ ಅಂದರೆ ಮತ್ತೆ ಬೇಡ ಅಂದ್ಬಿಟ್ಟು ಏನೋ ಒಂದು ಕಾಮಿಡಿ ಮಾಡಿ ಸುಮ್ಮನೆ ಹೋಗ್ಬಿಡೋದು ಅವರು. ಅವರೇನೋ ಕಾಮಿಡಿ ಮಾಡಿ ಹೋಗ್ಬಿಟ್ರು. ನಾನು ನಮ್ಮ ಅಕ್ಕ ಒಳ್ಳೆ ಹುಚ್ಚರು ಥರ ನಗಾಡ್ಕೊಂಡು ಬಂದ್ವಿ. ಆಮೇಲೆ ಇಲ್ಲಿ ಆಚೆ ಬಿಲ್ ಮಾಡಿಸ್ಕೊ ನಾನು ಏನಾದ್ರು ತಿನ್ನಕ್ಕೆ ತಂದವಳ ಅಂತ ನೋಡಿದೆ. ಆದರೆ ಅವಳೇನು ತಿನ್ನೋಕ್ಕೆ ತಂದಿರಲಿಲ್ಲ. ಅದಕ್ಕೆ ಹಂಗೆ ಆಚೆಗೆ ಬಂದ್ಬಿಟ್ಟೆ ನಾನಂತೂ. ಮಾರ್ಟ್ ಒಳಗಡೆ ಎಲ್ಲ ಎಣ್ಣೆ ಕ್ಯಾನ್ ಕೊಟ್ಟು ಎತ್ಕೊಂಡು ಓಡಾಡಂಗೆ ಮಾಡಿದ್ರು.
ಈಗ ಇದು ಯಾವುದೋ ಮಾಪ್ ನನ್ನ ಕೈಯಲ್ಲಿ ಕೊಟ್ಬಿಟ್ಟು ನನ್ನ ಪಾಡಿಗೆ ನಾನು ಹಿಂದೆ ಬಿಟ್ಬಿಟ್ಟು ಅವರಿಬ್ಬರು ಮುಂದೆ ಹೋಗ್ಬಿಟ್ರಾ. ನಾನು ಒಂದಷ್ಟು ದೂರ ಮಾಪ್ನ ಆಂಜನೇಯನ ಗದೆ ಥರ ಇಟ್ಕೊಂಡು ಹೋದೆ. ಆಮೇಲೆ ನಾನು ಹುಡುಗಿ ಅಲ್ವಾ, ಆಂಜನೇಯನ ಗದೆ ಥರ ಯಾಕೆ ಇಟ್ಕೊಳ್ಳೋದು, ಚಾಮುಂಡೇಶ್ವರಿ ತ್ರಿಶೂಲ ಥರ ಇಟ್ಕೊಳ್ಳೋಣ ಅಂತ ಇಟ್ಕೊಂಡು ರೋಡಲ್ಲೆಲ್ಲ ಮೆರವಣಿಗೆ ಮಾಡ್ಕೊಂಡು ಹೋದೆ. ಆಮೇಲೆ ನಾವು ಅಷ್ಟೊತ್ತಾದರೂ ರೋಡಲ್ಲೇ ಓಡಾಡ್ತಾ ಇದ್ದಿದ್ದು ನೋಡಿ ಮೇಲಿಂದ ಚಂದ್ರ ಮಕ್ಕುಗ್ದ ಮನೆಗೆ ಹೋಗು ಅಂತ. ಅದೇ ಟೈಮಿಗೆ ಆಟೋ ಸಿಕ್ತು, ಆಟೋ ಹತ್ಕೊಂಡು ಹಂಗೆ ಮನೆಗೆ ಬಂದ್ವಿ.